ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ. ನನಗೆ ತುಂಬ ಮಾಡ್ಕೊಂಬಿಡಿ ಸ್ನೇಹಿತರೆ. ನಾನು ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ನಾನು ಸಪ್ರೇಟ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ. ನೋಡಿ ಕ್ವಾಲಿಟಿ ಸಿಗುತ್ತೆ, ನಾವು ಯೂನಿಫಾರ್ಮಿಗೆಲ್ಲ ನಿಮಗೆ ರೆಡಿ ಸಿಗುತ್ತೆ. ನೋಡಿ ಇದು 15 ಸೈಜ್ ತಗೊಂಬಂದಿದ್ದೀನಿ ನಾನು ಸ್ನೇಹಿತರೆ. ನೋಡಿ ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ದು ಲೇಡೀಸ್ದು ಶರ್ಟನ್ನು ಯಾವ ರೀತಿ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಅವರು ಒಬ್ಬರಂತರೂ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ರು. ಅವರು ತುಂಬ ಅಂದರೆ ತುಂಬ ವೀಡಿಯೋಸ್, ಒಂದು 10 ವೀಡಿಯೋಸಲ್ಲಿ ಇದೇ ಕಮೆಂಟ್ ಮಾಡಿದ್ರು, ನಮಗೆ ಶರ್ಟ್ ಕಟ್ ಮಾಡಿ ತೋರಿಸ್ರಿ ಅಂತ. ತುಂಬ ವೀಡಿಯೋಸ್ ಇದೆ ಸ್ನೇಹಿತರೆ. ನಾವು ನೋಡಿ ಯೂನಿಫಾರ್ಮ್ದು ಎಲ್ಲ ಥರದ್ದು ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಇದೆ. ಆದರೆ ಇವತ್ತು ಇನ್ನೂ ಒಂದು ಶರ್ಟನ್ನು ನಾನು ಸ್ಕೂಲ್ ಯೂನಿಫಾರ್ಮ್ ಶರ್ಟನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು 7ನೇ ತರಗತಿ ಇದೆ, ಬಟ್ ಬಿಗ್ ಸೈಜ್ ಮಾತ್ರ ದೊಡ್ಡ ಸೈಜಿನ ಶರ್ಟ್ ಬೇಕು ಅವ್ರಿಗೆ. ನೋಡಿ ಇದು ಮೆಜರ್ಮೆಂಟು ಸ್ನೇಹಿತರೆ. ನೋಡಿ ಮೆಜರ್ಮೆಂಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಖಂಡಿತ ಸ್ನೇಹಿತರೆ. ನೋಡಿ ಲೆಂತ್ ಬಂದು 25 ಇಂಚ್ ಇದೆ, ಶೋಲ್ಡ್ರು 15.5 ಇಂಚ್ ಇದೆ, ಹಾಗೆ ಚೆಸ್ಟ್ ಕೂಡ ನೋಡಿ 10.5 ಚೆಸ್ಟ್ ಇದೆ. ಒಂದು ಸೈಡ್ ಮಾತ್ರ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಚೆಸ್ಟನ್ನು. ಹಾಗೆ ಸ್ಲೀವ್ನ ಉದ್ದ ಬಂದು 9 ಇಂಚು, ಹಾಗೆ 14 ಇಂಚು ಕೂಡ ಲೂಸು, ಹಾಗೆ ಕಾಲರ್ ಬಂದು 15 ಇಂಚ್ ಇದೆ ನೋಡಿ ಸ್ನೇಹಿತರೆ. ನೋಡಿ ತುಂಬ ಜನ ಬ್ಯಾಕ್ ಸೈಡಲ್ಲಿ ಕಟ್ ಮಾಡಿದಾಗ ನಮ್ಗೆ ಅರ್ಥ ಆಗಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು. ಶೋಲ್ಡ್ರ್ ಕಟ್ ಮಾಡಬೇಕಾದ್ರೆ ಖಂಡಿತ ಇದರಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಇದೇ ಮೆಜರ್ಮೆಂಟ್ಗೆ ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಇದು ಬಾರ್ಡರ್ ಸೈಡು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ. ಇದು ಫ್ರಂಟ್ ಪಾರ್ಟಿಗೆ ನಾವು ಇವಾಗ ಫ್ರಂಟ್ ಸೈಡನ್ನು ಕಟ್ ಮಾಡೋಣ ಫಸ್ಟಿಗೆ ಸ್ನೇಹಿತರೆ. ನೀಟಾಗಿ ನೋಡ್ಕೊಂಬಿಡಿ. ನೋಡಿ 2 ಪೀಸು ಹಾಕೊಂಡಿದ್ದೀನಿ ನಾನು ಇಲ್ಲಿ. ನೋಡಿ ಇಲ್ಲಿ ನೀವು ಕ್ಯಾನ್ವೇಸ್ ಹಾಕಿ ಪಟ್ಟಿ ಮಾಡ್ತೇವೆ ಅಂದರೆ 1.5 ಇಂಚ್ ಬಿಡಿ. ಇದಕ್ಕೇನು ಸ್ಕೂಲ್ ಯೂನಿಫಾರ್ಮ್ ಕ್ಯಾನ್ವೇಸ್ ಹಾಕೋ ಅವಶ್ಯಕತೆ ಏನಿರಲ್ಲ ನೋಡಿ ಸ್ನೇಹಿತರೆ. ನೋಡಿ ಇವಾಗ ನಾನು ಪಟ್ಟಿಗೆ ಅಂತೇಳಿ ನಾನು 1.5 ಇಂಚನ್ನು ಬಿಡ್ತಾ ಇದ್ದೀನಿ. ಇದರಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ 1.5 ಇಂಚು. ಹಾಗೆ ಎಲ್ಲಿ ಕೂಡ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 1.5 ಇಂಚ್ ಈ ಥರ ಮಾರ್ಕ್ ಮಾಡ್ಕೊಂಡು, ಅಥವಾ ನಿಮಗೆ ಕಮ್ಮಿ ಬಟ್ಟೆ ಇತ್ತಂದರೆ ನೋಡಿ ಇದಕ್ಕೆ 1 ಇಂಚ್ ಬೇಕಾದರೂ ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಇತ್ತಂದರೆ ಜಾಸ್ತಿ ಬೇಕಾದರೂ ನೀವು ಬಿಟ್ಕೋಬೋದು. ನೋಡಿ ಎಷ್ಟಾದರೂ ನಿಮ್ಮ ಇಷ್ಟ ಸ್ನೇಹಿತರೆ. ನೋಡಿ 1.5 ಇಂಚಿಗೆ ನಾನು ಒಂದು ಲೈನನ್ನು ಹಾಕೊಂತ ಇದ್ದೀನಿ. ನೋಡಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ಲೈನ್ ಹಾಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಉದ್ದ ಬಂದು 25 ಇದೆ ನೋಡಿ ಸ್ನೇಹಿತರೆ. 25 ಉದ್ದ ಇದೆ. ನಾವು ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. 25ಕ್ಕೆ ನಾವು 2 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ 25 ಒಂದು 2 ಸೇರಿಸಿದ್ರೆ ಅಲ್ಲಿಗೆ 27 ಆಗುತ್ತೆ ನೋಡಿ. ಟೋಟಲ್ 27ಕ್ಕೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಅಥವಾ ನೀವು 20 ಇಂಚು ಉದ್ದ ಇದ್ದರೆ 20ಕ್ಕೆ 2 ಇಂಚು ನೀವು ಎಕ್ಸ್ಟ್ರಾ ತಗೊಳ್ಳಿ. ಏನಕ್ಕಂದ್ರೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಅದನ್ನ. ನೋಡಿ 27ಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಸೈಡ್ ಕೂಡ 27ಕ್ಕೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಸ್ನೇಹಿತರೆ. ನೋಡಿ 22 ಇಂಚ್ ಏನಕ್ಕಂತ ಹೇಳ್ಬಿಡ್ತೀನಿ. ನೋಡಿ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಕೆಳಗಡೆ ಪಟ್ಟಿಗೋಸ್ಕರ ನೋಡಿ ನಾನು 1.5 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನ ಈ ಥರ 1 ಇಂಚು ಪಟ್ಟಿ ಮಾಡೋದ್ರಿಂದ ನಮಗೆ 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ನೀವು ಪಟ್ಟಿ ಇಲ್ಲ ನಾವು ಕ್ರಾಸ್ ಇಡ್ತೇವೆ ಅಂದರೆ ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. ನೀವು ಕ್ರಾಸ್ ಇಲ್ಲಿ ಸೈಡಲ್ಲಿ ಕ್ರಾಸ್ ಇಡ್ತೀವಿ ಅಂದರೆ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಅಂದರೆ 25ಕ್ಕೆ 1 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಕೆಳಗಡೆ 1 ಇಂಚ್ ಪಟ್ಟಿ ಮಾಡೋದ್ರಿಂದ ನಾನು 1.5 ಇಂಚನ್ನು ಮಾರ್ಜಿನ್ ಆಗಿ ಬಿಟ್ಕೊಂಡಿದ್ದೀನಿ. ನಿಮ್ದು ಯಾವ ಸೈಜ್ ಇದೋ ಅದೇ ಥರ ಕಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ ಇವಾಗ ಶೋಲ್ಡ್ರ್ ಕ್ರಾಸನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು ಬಿಗ್ ಸೈಜ್ ಶರ್ಟ್ ಅಂದೆ, ನಾವೆಲ್ಲ ವೇರ್ ಮಾಡ್ಬೋದು ಅಂಥ ಶರ್ಟ್ ಇದು. ಹಾಗಾಗಿ ನಾನು ಇದನ್ನು ಶೋಲ್ಡ್ರ್ ಕ್ರಾಸನ್ನು ನೋಡಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಚಿಕ್ಕ ಸೈಜ್ ಆದರೆ 5-6 ಕ್ಲಾಸ್ ಹುಡುಗರು ಅಥವಾ 3-4ನೇ ಕ್ಲಾಸ್ ಆದರೆ ನಿಮಗೆ 1.5 ಇಂಚು ಇಲ್ಲಿ ಕ್ರಾಸನ್ನು ತಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತಗೊಂಡ್ರೆ ಶರ್ಟು ನೀಟಾಗಿ ಪೂರಲ್ಲ ಸ್ನೇಹಿತರೆ. ನೋಡಿ ಕಾಲರು ಕೆಳಗಡೆ ಎಳ್ಕೊಂಬರುತ್ತೆ, ಶೋಲ್ಡ್ರ್ ಎಳ್ಕೊಂಬರುತ್ತೆ ಕೆಳಗಡೆ ಜಾಸ್ತಿ ತಗೊಂಡ್ರೆ ಕ್ರಾಸು. ನೋಡಿ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 2 ಇಂಚು ಕ್ರಾಸನ್ನು ನಾನು ತಗೊಂಡಿದ್ದೀನಿ ಶೋಲ್ಡ್ರ್ ಕ್ರಾಸಿಗೋಸ್ಕರ. ಹಾಗೆ ನೋಡಿ ಸ್ನೇಹಿತರೆ ನೆಕ್ ವಿಡ್ತ್ ಕೂಡ ನಾನು 2 ಇಂಚನ್ನು ಅಥವಾ ಇದನ್ನು 2.5 ತಗೋಬಹುದು ಸ್ನೇಹಿತರೆ. ನೋಡಿ 2 ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತೂ ನೀವು ಕಮ್ಮಿ ಸೈಜ್ ಇತ್ತು ಅಂದರೆ 1.25 ಇಂಚನ್ನು ಮಾರ್ಕ್ ಮಾಡ್ಕೊಳ್ರಿ. ನೀವು ನಂತರ ನೋಡಿ ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ಅದನ್ನು ಎಕ್ಸ್ಟರ್ನಲ್ ನಾವು ಕಟ್ ಮಾಡ್ಕೋಬಹುದು ಜಾಸ್ತಿ ಬೇಕಪ್ಪ ಅಂದರೆ. ಹಾಗಾಗಿ ಇದನ್ನು ಕಮ್ಮಿನೇ ಮಾರ್ಕ್ ಮಾಡ್ಕೊಳ್ರಿ, ನಂತರ ಬೇಕಾದರೆ ಕಟ್ ಮಾಡ್ಕೊಳಂತ್ರಿ ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಬಂದು
15.5 ಇಂಚ್ ಇದೆ. 15.5ರಲ್ಲಿ 2 ಭಾಗ ಮಾಡಿದರೆ ನಮಗೆ 7.25 ಆಗುತ್ತೆ ನೋಡಿ ಸ್ನೇಹಿತರೆ. 7.25ಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ ನೋಡಿ. 7.25 ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಅಲ್ಲಿಗೆ ನೋಡಿ 8.25ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 8.25ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. 8.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕೆಳಗಡೆ ಆರ್ಮೋಲ್ ಡೌನಿಂಗು ನೋಡಿ 7.25ಗೆ ಅರ್ಧ ಇಂಚು ಕಮ್ಮಿ ಮಾರ್ಕ್ ಮಾಡ್ಕೊತೀನಿ ಕ್ರಾಸಿಗೋಸ್ಕರ, ಆರ್ಮೋಲ್ ಸೇಪು ಕ್ರಾಸಿಗೋಸ್ಕರ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ ಸ್ನೇಹಿತರೆ. ಈ ಥರ ಸ್ನೇಹಿತರೆ ಅವಾಗ ನೋಡಿ ಇದನ್ನ ಶೋಲ್ಡರ್ ಕ್ರಾಸ್ ಅನ್ನು ಕೂಡ ಈ ತರ ಜಾಯಿಂಟ್ ಮಾಡೋಣ ಸ್ನೇಹಿತರೆ. ನೋಡಿ ಇದು ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ. ನಿಮ್ಗೆ ಅವಾಗಲೇ ಹೇಳಿದೆ ನಾನು, ಇದು ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ ಕ್ರಾಸ್ ಅನ್ನೋದು ಕೂಡ. ಆಮೇಲೆ ವಿತೌಟ್ ಶೋಲ್ಡ್ರ್ ಹೊಲಿಬೋದು, ವಿತ್ ಶೋಲ್ಡ್ರು ಸ್ಟಿಚ್ ಮಾಡ್ಬೋದು ನಾವು. ಅದು ಸ್ವಲ್ಪ ಸಣ್ಣ ಸೈಜ್ ಇದ್ರೆ ವಿತೌಟ್ ಶೋಲ್ಡ್ರೆ ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ, ಏನು ತೊಂದರೆ ಆಗಲ್ಲ. ಸ್ವಲ್ಪ ದೊಡ್ಡ ಸೈಜ್ ಆದರೆ ನಾವು ವಿತ್ ಇದಕ್ಕೆ ಶೋಲ್ಡರ್ ಹಾಕಲೇಬೇಕು. ಇದು ಲೇಡೀಸ್ದು ಶರ್ಟ್ ಆದರೂ ನಾವು ಶೋಲ್ಡ್ರನ್ನು ಹಾಕಲೇಬೇಕು, ಇಲ್ಲ ಅಂದರೆ ನೀಟಾಗಿ ಕೂರಲ್ಲ ಸ್ನೇಹಿತರೆ. ನೋಡಿ ಇವಾಗ ನಾನು ಆರ್ಮೋಲ್ ಡೌನಿಂಗನ್ನು ನೋಡಿ 4 ಇಂಚ್ ಮಾತ್ರ ಮಾಡ್ಕೊಂಡು ಈ ಕ್ರಾಸಿಂದ ಮೇಲ್ಗಡೆಯಿಂದ ತೋರಿಸ್ಬಿಡ್ತೀನಿ ನಿಮಗೆ. ಮೇಲ್ ಹೆಡ್ಲೈನಿಂದ ತೋರಿಸ್ಬಿಡ್ತೀನಿ ನೋಡಿ. 6 ಇಂಚ್ ಇಡ್ತಾ ಇದ್ದೀನಿ. ನೀವು ಅಷ್ಟೇ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ ಇದನ್ನು ಕಮ್ಮಿ ಇಟ್ಕೊಳ್ಳಿ ಯಾವಾಗಲೂ. ನಾವು ನಂತರ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ, ನಾವು ಹಿಂದಿನ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರದ್ದು, ಯಾವ ರೀತಿ ಆರ್ಮೋಲ್ ಶೇಪನ್ನು ನಾವು ಸ್ಲೀವ್ ಅಟ್ಯಾಚ್ ಮಾಡೋದನ್ನ ಅಂತೇಳಿ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಸ್ನೇಹಿತರೆ ಬೇಕಾದ್ರೆ ಹೋಗಿ ನೋಡಿ. ಯಾವಾಗಲೂ ಇದನ್ನು ಕಡಿಮೆ ಇಟ್ಕೊಳ್ರಿ. ನಾವು ನಂತರ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಅದ್ರ ಮೆಜರ್ಮೆಂಟ್ ನೋಡಿಕೊಂಡು ನಾವು ಹೆಚ್ಚುವರಿ ಮತ್ತೆ ಬೇಕಪ್ಪ ಅಂದರೆ ಕಟ್ ಮಾಡ್ಕೋಬೋದು. ಕಡಿಮೆ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ನೋಡಿ. ನಿಮಗೆ ಸೇಫ್ಟಿಗೆ ಯೂಸ್ ಆಗುತ್ತೆ ನೋಡಿ. ಆರ್ಮೋಲ್ಗೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ನಾನು ಶರ್ಟಲ್ಲಿ ಅಳತೆ ತೊಗೊಳ್ಬೇಕಾದ್ರೆ ಈ ಥರ ತಗೊಂಡಿರ್ತೀನಿ ನೋಡಿ. ರೌಂಡ್ ಶೇಪಲ್ಲಿ ನಾನು ತಗೊಂಡಿಲ್ಲ, ಹಾಗಾಗಿ ನಾನು ನಿಮಗೆ ಟೋಟಲ್ ಚೆಸ್ಟನ್ನು ಹೇಳ್ತಾ ಇಲ್ಲ ನೋಡಿ. ಟೋಟಲ್ ಚೆಸ್ಟ್ ಬಂದರೆ ಮತ್ತೆ ನೋಡಿ ಇದು 10.5 ಅಂದರೆ 4 ಭಾಗ, ಹೌದಾ? 10.5 × 4 ಭಾಗ ಅಂದರೆ 42 ಆಗುತ್ತೆ ನೋಡಿ ಸ್ನೇಹಿತರೆ. ಇದು 42 ಇಲ್ಲ ಸ್ನೇಹಿತರೆ, ಇದು 40 ಇಂಚು ಚೆಸ್ಟ್ ಬರುತ್ತೆ. ನಾನು ಫ್ರಂಟ್ ಒಂದು ಸೈಡ್ ತಗೊಂಡವರಿಂದ ನೋಡಿ, ನಾನು ಇದರಲ್ಲಿ ಗುಂಡಿ ಪಟ್ಟಿ ಉಕ್ಸ್ ಪಟ್ಟಿದು ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ಅರ್ಧ ಇಂಚು. ಅದರಲ್ಲಿ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತೀವೋ ಆ ರೀತಿ ಕಟ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಒಂದು ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅವ್ರ ಶರ್ಟಲ್ಲಿ, ಹಾಗಾಗಿ ನಾನು 10.5 ಇಂಚ್ ಇದೆ ಒಂದು ಸೈಡ್ದು, ನಾನು 10.5ನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ನೋಡಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 10.5 ಪ್ಲಸ್ 11 ಇಂಚಿಗೆ ನೋಡಿ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ ಕೂಡ 1/4 ಇಂಚು ಕಡಿಮೆ ಇಡ್ಬೋದು, ಏನು ತೊಂದರೆ ಇಲ್ಲ ನೋಡಿ. ಇದು ಸ್ವಲ್ಪ ದಪ್ಪ ಇದ್ದಾರೆ, ಇವ್ರಿಗೆ ಸೀದಾ ಇಟ್ಟರೆ ಸಾಕಾಗುತ್ತೆ. 1/4 ಇಂಚ್ ಕಮ್ಮಿ ಇಟ್ಟಿದ್ದೀನಿ ನೋಡಿ. ನಿಮ್ಮದು ಹೇಗಿದೆ ಅಂತೇಳಿ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ. ದೊಡ್ಡ ಸೈಜ್ಗೂ ಚಿಕ್ಕ ಸೈಜ್ಗೂ ಏನು ಡಿಫ್ರೆನ್ಸ್ ಇರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಸ್ವಲ್ಪ ಭಾಳ ಏನು ಡಿಫ್ರೆನ್ಸ್ ಇರಲ್ಲ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಓಕೆ ಸ್ನೇಹಿತರೆ, ನೋಡಿ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಕಟ್ ಮಾಡೋಣ. ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಿವಿ, ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಬ್ಯಾಕ್ ಪಾರ್ಟಲ್ಲೇ ನಮಗೆ ಅರ್ಥ ಆಗಲಿಲ್ಲ ಅಂತ ತುಂಬ ಜನ ಹೇಳಿದರು, ಹಾಗಾಗಿ ಇಲ್ಲಿಂದ ಇತ್ಲಾಗೆ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಇದು ಸ್ಟ್ರೈಟ್ ಪೀಸ್ ಇದೆ, ಇದನ್ನು ನಾನು ಸಿಂಗಲ್ ಫೋಲ್ಡ್ ಮಾಡ್ಕೊತ ಇದ್ದೀನಿ ನೋಡಿ. ಈ ಥರ ನೋಡಿ, ಈ ಫೋಲ್ಡ್ ಮಾಡಿದ್ದು ನಮ್ಮ ಕಡೆ ಇರಬೇಕು ನೋಡಿ. ಫೋಲ್ಡ್ ಮಾಡಿದ್ದು ನಮ್ಮ ಕಡೆ ಇರಲಿ ಸ್ನೇಹಿತರೆ. ಈ ಫೋಲ್ಡಿಂಗನ್ನು ನಮ್ಮ ಕಡೆ ಮಾಡ್ಕೊಂಡಿದ್ದೀನಿ ನೋಡಿ. ನಮಗೆ ಫ್ರಂಟ್ ಸೈಡ್ ಬೇಕಾದಷ್ಟು ನೀವು ನೋಡಿ 11 ಇಂಚ್ ಇದೆ ಫ್ರಂಟಲ್ಲಿ, ರೆಡಿ 11 ಇಂಚ್ ಇದೆ. ನಾನು 11 ಇಂಚಿಗೆ ಫೋಲ್ಡ್ ಹಾಕೊಂಡಿದ್ದೀನಿ, ಇನ್ನೂ ಉಳಿಯುತ್ತೆ ಸ್ನೇಹಿತರೆ ಇದ್ರೆ ನೋಡಿ. ಸ್ನೇಹಿತರೆ ನೋಡಿ ಈ ಫೋಲ್ಡ್ ಹಾಕೊಂಡಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿದೀವಲ್ಲ ಸ್ನೇಹಿತರೆ, ಈ ಥರ ಇಟ್ಕೊಂಬಿಡಿ ನೀಟಾಗಿ ಸ್ನೇಹಿತರೆ. ನೋಡಿ ನಿಧಾನಕ್ಕೆ ನೋಡ್ಕೊಂಬಿಡಿ ಸ್ನೇಹಿತರೆ. ನಾವು ಇದು 2 ಇಂಚಿಗೆ ನಾವು ಕ್ರಾಸ್ ಲೈನ್ ನಾವು ಮಾಡ್ಕೊಂಡಿದ್ದೀವಿ ನೋಡಿ. ಇದರಿಂದ ಮೇಲಕ್ಕೆ ಒಂದು 3/4 ಇಂಚನ್ನು ಮಾರ್ಜಿನ್ ಬಿಡಿ, ಇಲ್ಲ ಅರ್ಧ ಇಂಚ್ ಬೇಕಾದರೂ ಬಿಡ್ಬೋದು ಸ್ನೇಹಿತರೆ. ನೋಡಿ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟು,
ಫ್ರಂಟ್ ಪಾರ್ಟಿಗಂತೂ ನೋಡಿ ಅರ್ಧ ಇಂಚು ಬ್ಯಾಕ್ ಪಾರ್ಟು ಕಮ್ಮಿ ಇರಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ಇದು ಇಲ್ಲಿಗಿದೆ ಲೈನ್, ಇದು ನಾವು ಪಟ್ಟಿ ಲೈನ್ ಮಾಡ್ಕೊಂಡಿದ್ದೀವಿ. ಅದನ್ನು ಇವಾಗ ನೋಡಿ ಬ್ಯಾಕ್ ಸೈಡನ್ನು ಕಡಿಮೆ ಇಡೋಣ. ಫ್ರಂಟ್ ಪಾರ್ಟಿಗಂತೂ ನೋಡಿ ಕಡಿಮೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಈ ಸೈಡ್ ನೋಡಿ ಇಲ್ಲಿ ಕಡಿಮೆ ಇದೆ ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗಂತ ಕಡಿಮೆ ಇದೆ, ಕಡಿಮೆಗೆ ನಾನು ಇಟ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಸೆಕೆಂಡ್ ಲೈನ್ 2 ಇಂಚಿಗೆ ಒಂದು ಕ್ರಾಸ್ ಲೈನ್ ಹಾಕೊಂಡಿದ್ದೀನಿ ನೋಡಿ. ಅದಕ್ಕಿಂತೂ ಮೇಲ್ಗಡೆ 3/4 ಇಂಚು ಅಥವಾ 3/4 ಇಂಚನ್ನು ದೊಡ್ಡ ಸೈಜ್ ಮೇಲೆ ಇದು ಡಿಫ್ರೆನ್ಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ನೋಡಿ 3/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ನಾವು 2 ಇಂಚಿಗೆ ಕ್ರಾಸ್ ಲೈನ್ ಹಾಕೊಂಡಿದ್ದೀವಲ್ಲ ಸ್ನೇಹಿತರೆ. ನೋಡಿ ನೀವು ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗಲ್ಲ. ನನಗೆ ತುಂಬ ಜನ ಅದನ್ನೇ ಕಮೆಂಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, 3/4 ಇಂಚು ಕ್ರಾಸ್ ಲೈನಿಂದ ಸ್ಟ್ರೈಟ್ ಲೈನಿಂದ ಒಂದು 3/4 ಇಂಚನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ. ಇದು ಈ ಲೈನಿಂದ ಸ್ನೇಹಿತರೆ, ಇದು ಮೇನ್ ಲೈನ್, ಇದರಿಂದ ತಗೋಬಾರ್ದು. ಇಲ್ಲಿಂದ 3/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಇವಾಗ ಶೋಲ್ಡರ್ ನೋಡಿ ಸ್ನೇಹಿತರೆ, ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕನ ನೋಡಿ 7/4 ಶೋಲ್ಡರ್ ಇದೆ. ನಾವು ಫ್ರಂಟ್ ಸೈಡಲ್ಲಿ ಕೂಡ ಅಷ್ಟೇ ಇಟ್ಟಿದ್ದೀವಿ ನೋಡಿ. 7/4 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನೋಡಿ. 7/4 ಪ್ಲಸ್ ಅರ್ಧ ಇಂಚು ಅಂದರೆ 8/4 ನಮಗೆ ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ 8/4 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 8/4 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ನಾವು ಬ್ಯಾಕ್ ಸೈಡಿಂದು ನೋಡಿ ಇದನ್ನು ಈ ಶೇಪ್ಗೆ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಕ್ರಾಸ್ ಲೈನ್ ಹಾಕೋಬೇಕು. ಹಾಗೆ ಇದಕ್ಕೆ ಒಂದು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು ಸ್ನೇಹಿತರೆ. ನೋಡಿ ನೋಡಿ ನಮಗೆ ಈ ಥರ ರೆಡಿ ಬರಬೇಕಾಗುತ್ತೆ ನೋಡಿ. ಇನ್ನುಳಿದಿಲ್ಲ ಕೆಳಗಡೆ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಫ್ರಂಟ್ ಪಾರ್ಟ್ ಏನಿದೆಯೋ ಅಷ್ಟನ್ನೇ ನಾವು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ತುಂಬ ಜನ ಅದೇ ಹೇಳೋದು, ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ. ಶರ್ಟಿಂದು ತುಂಬ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ, ಬೇಕಾದ್ರೆ ನೋಡಿ. ಮತ್ತೆ ತಿರ್ಗಾ ವಿಡಿಯೋ ನೋಡಿ ಮತ್ತೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ತುಂಬ ಜನ. ಅಲ್ಲ, ಮಾಡ್ತೀನಿ ಏನು ತೊಂದರೆ ಇಲ್ಲ, ಹಳೆ ವಿಡಿಯೋಸ್ ಇದೆ ಅಂತ ನಿಮ್ಗೆ ತಿಳಿಸ್ಲಿಕ್ಕೆ ಈ ಮಾತು ಹೇಳಿದೆ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಪಾರ್ಟು, ಇವು ಬ್ಯಾಕ್ ಪಾರ್ಟು ನೋಡಿ. ಈ ಥರ ನಾವು ಕಟ್ ಮಾಡಿದ್ವಿ. ಇವಾಗ ಇದಕ್ಕೆ ಶೋಲ್ಡ್ರನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಶೋಲ್ಡ್ರ್ ಬಂದು ನಮಗೆ 7/4 ರೆಡಿ ಬೇಕಾಗುತ್ತೆ. ಅಂದರೆ ನೋಡಿ 7/4 ರೆಡಿ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ. 7/4ಗೆ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ನೀವು ಲೆಕ್ಕ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನೀವು ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನಾನು ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ನಾನು ಸಪ್ರೇಟ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಹಂಗೆ ಲೆಕ್ಕ ಹಾಕಲ್ಲ. ಏನಂದರೆ 15.5 ಅಂತ ಈಗ ನಾವು ಹೇಳಿದ್ವಿ, ನಾವು ಅದನ್ನು ಇಟ್ಕೊಳಲ್ಲ ನೋಡಿ. 8/4 ಅಂದರೆ 16 ಆಗುತ್ತೆ. ನಾವು 16 ಲೆಕ್ಕ ಮೆಜರ್ಮೆಂಟ್ ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಿಮಗೆ ಹೇಳೋಕ್ಕೋಸ್ಕರನೇ ನಾವು ಅರ್ಧ ಇಂಚು ಸೇರಿಸಿ ಹೇಳ್ತಾ ಇದ್ದೀನಿ ನೋಡಿ. ನಮಗೆ ಟೋಟಲ್ 8/4ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ 7/4 ಶೋಲ್ಡರ್ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ 8/4 ಇದೆ, ಇಲ್ಲಿ 8.5 ಇಡೋಣ ನೋಡಿ. ಶೋಲ್ಡರ್ ಕ್ರಾಸ್ ಮೇಲ್ಗಡೆಗೆ 8.5 ಸ್ನೇಹಿತರೆ. ನೋಡಿ ಇಲ್ಲಿ 8/4 ಇದೆ, ಇಲ್ಲಿ 8.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ. ಈ ಥರ ನೀವು ಶೋಲ್ಡರ್ ಕಟ್ ಮಾಡೋದ್ರೆ ತುಂಬ ಜನ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿದ್ರು ನೋಡಿ. ಇದನ್ನ 1/4 ಇಂಚು ಮೇಲ್ಗಡೆ ಕ್ರಾಸ್ ಇಟ್ಟಿನಿ ಸ್ನೇಹಿತರೆ. ನೋಡಿ ಈ ಶೋಲ್ಡ್ರನ್ನ ನಾವು ಶರ್ಟ್ ಮೆಜರ್ಮೆಂಟ್ ಮೇಲೆ ಇಡಬೇಕಾಗುತ್ತೆ ನೋಡಿ. ಈ ನಾನು ನಿಮಗೆ ಬಿಗ್ ಸೈಜ್ ಶರ್ಟ್ ಹೇಳಿದೆ, ನಾನು ಇದನ್ನ 3.5 ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಭುಜದ ಏನಂದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಆ ಸೈಡ್ ಬರುತ್ತೆ ಸ್ನೇಹಿತರೆ. ನೋಡಿ ಇದನ್ನ 3.5 ಇಡ್ತಾ ಇದ್ದೀನಿ. ಹಾಗೆ 3.5 2 ಇಂಚು ನಾವು ಶೋಲ್ಡರ್ ಕ್ರಾಸ್ ಅನ್ನ ತಗೊಂಡಿದ್ದೀವಿ ಸ್ನೇಹಿತರೆ. ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ 2 ಇಂಚನ್ನ ಶೋಲ್ಡರ್ ಕ್ರಾಸ್ ತಗೊಂಡಿವಿ. ಅದೇ 2 ಇಂಚನ್ನ ನಾವು ಇಲ್ಲಿ 3.5ಗೆ ನೋಡಿ 3.5 ಇಟ್ಟಿದ್ದೀನಿ. 3.5ಗೆ 2 ಇಂಚ್ ಸೇರಿಸಿದ್ರೆ ಎಷ್ಟಾಗುತ್ತೆ? 5.5 ಆಗುತ್ತೆ ನೋಡಿ. 5.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸ್ನೇಹಿತರೆ ನೆಕ್ ಅಗಲ ಬಂದು ನಾವು 2/4 ಇಟ್ಟಿದ್ದೀವಿ ಅಲ್ಲಿ. ಇಲ್ಲಿ ಕೂಡ 2/4ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. ಇದು ನೆಕ್ಕಿನ ಅಗಲ. ನೆಕ್ಕಿನ ನೋಡಿ ವಿಡ್ತ್ ಲೆಂತ್ ಕೂಡ ಅಷ್ಟೇ 2/4 ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ನೋಡಿ ಇಲ್ಲಿಂದ ಈ ಲೈನ್ಗೆ ಸೇರ್ಸೋಣ ಇದನ್ನ.
ಸ್ನೇಹಿತರೆ ನೋಡಿ ಇದು ಶೋಲ್ಡರ್ ಕಟ್ ಮಾಡೋದು. ನೋಡಿ ಇದ್ರಾಗ ಇಲ್ಲೇನು ಡೌಟ್ಸ್ ಇದ್ರೆ ಕೇಳಿ, ಖಂಡಿತ ಬರೀ ಶೋಲ್ಡರ್ದಷ್ಟೇ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಾನು ನಿಮಗೆ. ಈಗ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ, ಈಗ ಯಾವ ಪಾರ್ಟ್ ಅರ್ಥ ಆಗಲಿಲ್ಲ ಅಂಥೇಳಿ ನಮಗೆ ಗೊತ್ತಾಗಲ್ಲ. ನಾವು ವಿಡಿಯೋ ಮಾಡ್ತಿರ್ತೀವಿ ಸಾಮಾನ್ಯವಾಗಿ, ಖಂಡಿತ ಮಾಡ್ತೀನಿ ವಿಡಿಯೋನ. ಶೋಲ್ಡರ್ ಬಗ್ಗೆ ನೋಡಿ ಇನ್ನೂ ಡೌಟ್ಸ್ ಇದ್ದರೆ ಸ್ನೇಹಿತರೆ ನೋಡಿ ಶೋಲ್ಡ್ರನ್ನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ಇದನ್ನು 2 ಪೀಸ್ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಈ ಥರ ನೋಡಿ ಒಂದು ಸೈಡ್ ಈ ಥರ ಶೋಲ್ಡ್ರ್ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಇದು ಬ್ಯಾಕ್ ಸೈಡು. ಈ ಥರ ನಾವು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇವಾಗ ಸ್ಲೀವನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಇದನ್ನು ಇನ್ನೊಂದು ಇದೇ ಥರ ಪೀಸನ್ನು ನೀವು ಕಟ್ ಮಾಡ್ಕೊಳ್ರಿ. ಡಬಲ್ ಶೋಲ್ಡ್ರಿಗೆ ಸಿಂಗಲ್ ಶೋಲ್ಡ್ರ್ ಬೇಕಂದ್ರೆ ನೀವು ಅಟ್ಯಾಚ್ ಮಾಡಿ, ಡಬಲ್ ಶೋಲ್ಡ್ರ್ ಹಚ್ಚೋದು ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ ಸ್ಲೀವ್ ಕಟ್ ಮಾಡಲಿಕ್ಕೆ ಎರಡು ಸ್ಲೀವನ್ನು ಒಂದೇ ಸಾರಿ ಕಟ್ ಮಾಡ್ತಿದ್ದೇನೆ ನಾನು. ಇದನ್ನು ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿ ನಾವು ತೋಳಿಗೆ ಪಟ್ಟಿಗೋಸ್ಕರ 1.5 ಇಂಚನ್ನು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. 1.5ಗೆ ಒಂದು ಲೈನ್ ಹಾಕಂತ ಇದೆ ನೋಡಿ ಸ್ನೇಹಿತರೆ. ಇದನ್ನ 1.5 ಅಥವಾ 2 ಇಂಚು ನಿಮ್ಮ ಬಟ್ಟೆ ಇದ್ದರೆ ಜಾಸ್ತಿನೇ ಬಿಟ್ಟರು ಏನು ತೊಂದರೆ ಇಲ್ಲ. 2 ಇಂಚು ಇಡ್ಬೋದು, 2.5 ಇಂಚು ಇಡ್ಬೋದು, ಅದು ಕಸ್ಟಮರ್ ಡಿಪೆಂಡ್ ಆನು. ಸ್ನೇಹಿತರೆ ನೋಡಿ ಸ್ಲೀವ್ ಮೆಜರ್ಮೆಂಟ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ 9-14 ಇದೆ, ಅಂದರೆ ಅರ್ಧ ಇಂಚು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನು 9.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಕೂಡ 9.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಆರ್ಮೋಲ್ ಕ್ರಾಸನ್ನು ನಾನು 4 ಅಥವಾ 4 ಇಂಚು ಇಡ್ಬೋದು ನೋಡಿ ಸ್ನೇಹಿತರೆ. ಇದಕ್ಕೆ ನೋಡಿ 4 ಇಂಚು ಸ್ಲೀವ್ನ ಕ್ರಾಸನ್ನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೂಸ್ ಎಷ್ಟಿದೆ ಸ್ನೇಹಿತರೆ ನೋಡಿ, ಲೂಸ್ ಬಂದು 7 ಇಂಚಿದೆ. 7 ಇಂಚಿದೆ. ನೋಡಿ 7 ಇಂಚಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಈ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು, ಇದರಲ್ಲೇ ಬ್ಯಾಕ್ ಆರ್ಮೋಲ್ ಇದು ಬ್ಯಾಕ್ ಆರ್ಮೋಲ್ ಶೇಪು, ಇದರಲ್ಲೇ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದು ನಾವು ಸ್ಲೀವನ್ನು ಕಟ್ ಮಾಡಿದ್ವಿ. ನೋಡಿ ಕಾಲರ್ ಬಂದು 15 ಇಂಚ್ ಇದೆ ಸ್ನೇಹಿತರೆ. ಇದು ನಮಗೆ ನೋಡಿ ರೆಡಿ ಕಾಲರ್ ಬೇಕಾದರೂ ಸಿಗುತ್ತೆ ನೋಡಿ ಸ್ನೇಹಿತರೆ. ಹೊಸಬರಾಗಿದ್ದರೆ ದಯವಿಟ್ಟು ಕಾಲರ್ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ನೀಟಾಗಿ ಫಿನಿಶಿಂಗ್ ಬರಲ್ಲ ನಿಮಗೆ. ನೋಡಿ ರೆಡಿ ಕಾಲರ್ ಸಿಕ್ಬಿಡುತ್ತೆ. ಇದು 20 ಪೀಸು ನೋಡಿ 100 ರೂಪಾಯಿ ಕೊಡ್ತಾರೆ. ನಮಗೆಲ್ಲ 100 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ನಿಮ್ಮ ನಿಯರ್ ಅಂಗಡಿಯಲ್ಲಿ ಕೇಳಿ, ಖಂಡಿತ ಸಿಗುತ್ತೆ ನೋಡಿ. 100 ರೂಪಾಯಿಗೆ 20 ಪೀಸ್ ಕೊಡ್ತಾರೆ. ನಾನು ನಿಮಗೆ ಕಾಲರ್ ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ದಯವಿಟ್ಟು ಇದರಲ್ಲೇ ಸ್ನೇಹಿತರೆ ನೋಡಿ ಕ್ವಾಲಿಟಿ ಸಿಗುತ್ತೆ. ನಾವು ಯೂನಿಫಾರ್ಮಿಗೆಲ್ಲ ಇದು 100 ರೂಪಾಯಿದು ಬಳಸ್ತೀವಿ. ನಾವು ಮೇನ್ ಶರ್ಟಿಗೆಲ್ಲ ಬಳಸ್ಬೇಕಂದ್ರೆ ನಾವು ಮೇನ್ RCL ಕ್ಯಾನ್ವಸನ್ನೇ ಬಳಸ್ತೀವಿ. RCL MCL ಅವೆಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ ಸ್ನೇಹಿತರೆ. ನೋಡಿ ಆ ಥರ ಕ್ಯಾನ್ವಸನ್ನೇ ನಾವು ಬಳಸ್ತೀವಿ. ಹಾಗೆ ನೋಡಿ ನೀವು ಹೊಸದಾಗಿ ಕಲಿಯೋರಿದ್ದರೆ ಲೇಡೀಸು ಇದ್ದರೆ ದಯವಿಟ್ಟು ಈ ಥರದ್ದು ಕ್ಯಾನ್ವಾಸ್ ನಿಮಗೆ ರೆಡಿ ಸಿಗುತ್ತೆ ನೋಡಿ. ಇದು 15 ಸೈಜ್ ತೊಗೊಂಬಂದಿದ್ದೀನಿ ನಾನು. ಇದರಲ್ಲೇ ಬೇಕಾದರೆ ನೋಡಿ 13-14 ಕೂಡ ನಾವು ಮಾರ್ಕ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ. ಇದು 15 ಇಂಚಿದೆ ನೋಡಿ, 15 ಇಂಚಿದೆ. ಇದನ್ನು ನಾವು 14 ಇಂಚು ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಕಟ್ ಮಾಡಿದರೆ ಸಾಕಾಗುತ್ತೆ ನೋಡಿ ಸ್ನೇಹಿತರೆ. 2 ಕಡೆಗೆ ಅರ್ಧ ಇಂಚು ಏನು ತೊಂದರೆ ಇಲ್ಲ. ಅರ್ಧ ಇಂಚು ಡಿಫ್ರೆನ್ಸ್ ಬೇಕಾದರೆ ಮಾಡ್ಬೋದು ನೋಡಿ ಸ್ನೇಹಿತರೆ. ಇದನ್ನು ಕಟ್ ಮಾಡಿ ಹಾಗೆ ಈ ಕೆಳಗಿನ ಬಾಟಮ್ ಪೀಸನ್ನು ಕಟ್ ಮಾಡಿ ನೋಡಿ. ಸೈಜು ವೇರಿಯೇಷನ್ ಮೇಲೆ ಕಮ್ಮಿ ಆಗ್ಬೇಕಂದ್ರೆ ಸ್ನೇಹಿತರೆ ಈ ಥರ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡ ನಂತರ ನೋಡಿ ಈ ಸೇಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ರಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ಮತ್ತು ತೀರೆ 12-13 ಕಾಲರ್ನ ಇದ್ರ ಕಟ್ ಮಾಡ್ಲಿಕ್ಕೆ ಬರಲ್ಲ ಸ್ನೇಹಿತರೆ ನೋಡಿ. ಇಲ್ಲ ಅಂದರೆ ಇವು ನೀಟಾಗಿ ಕೂರಲ್ಲ. ಈ ಥರದ್ದು ನಿಮಗೆ ರೆಡಿಮೇಡ್ ಸಿಗುತ್ತೆ, ಏನು ತೊಂದರೆ ಇಲ್ಲ ನೋಡಿ. ಇದು 15ರದ್ದು ಇದೆ, ಇದು 15 ಇಂಚಿನ ಕಾಲರ್ ಇದೆ. ನಿಮಗೆ 13, 14, 15 ಎಲ್ಲ ಥರದ್ದು ಕಾಲರ್ ಸಿಗುತ್ತೆ. ಇದನ್ನ ತಂದು ಇಟ್ಕೊಂಬಿಡಿ, ನಿಮಗೆ ತುಂಬ ಈಸಿ ವೇ ಸ್ನೇಹಿತರೆ. ಹೊಸ್ದಾಗಿ ಕಲಿಯೋರಿಗೆ, ಹೊಸ್ದಾಗಿ ಈಗ ಲೇಡೀಸು ತುಂಬ ಜನ ಲೇಡೀಸೇ ಕೇಳ್ತಾರೆ ಇದನ್ನು.
ಏನಂದರೆ ಅವರಿಗೆ ಗೊತ್ತಿರಲ್ಲ ಇವು ಜೆಂಟ್ಸ್ದು ಇದನ್ನ ಅಂತೇಳಿ ಯೂನಿಫಾರ್ಮ್ ಅಂತೇಳಿ. ಹಾಗಾಗಿ ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎನಿ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.